ಈಗ ಇವತ್ತು ಆಳಂದ್ ಬಂದೋಬಸ್ತ್ ನಿಮಿತ್ತ ನಾವು ಟೋಟಲ್ ಆಗಿ 1060 ಆಫೀಸರ್ ಸ್ಟಾಫ್ ಬಂದೋಬಸ್ತ್ಗೆ ಡಿಪ್ಲಾಯ್ ನೇಮಕ ಮಾಡಿಕೊಂಡಿದ್ದೇವೆ. ಅದರಲ್ಲಿ 4 ಜನ ಅಡಿಷನಲ್ ಎಸ್ಪಿಸ್ ಮತ್ತು 12 ಜನ ಡಿವೈಎಸ್ಪಿಸ್, 28 ಸಿಪಿಐ ಮತ್ತು 55 ಸಿಪಿಐ ಉಳಿದ ಸ್ಟಾಫ್ ಹಾಕೊಂಡಿದ್ವಿ. ಸ್ಪೆಷಲ್ ಕೆಎಸ್ಆರ್ಪಿ 8 ಪ್ಲಾಟೂನ್ಸ್ ಇದೆ ಮತ್ತು ಆರ್ಮರ್ಡ್ ರಿಸರ್ವ್ 6 ವೆಹಿಕಲ್ಸ್ ಇದೆ. ಅದರ ಜೊತೆ ಹೋಮ್ ಗಾರ್ಡ್ಸ್ ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಈಗ ಆಲ್ಮೋಸ್ಟ್ 144 ಸೆಕ್ಷನ್ ಜಾರಿಯಲ್ಲಿದೆ. ಬೆಳಿಗ್ಗೆ 6 o'clock ಇಂದ ನಾಳೆ ಬೆಳಿಗ್ಗೆ 6 o'clock ವರೆಗೂ ಸೆಕ್ಷನ್ 144 ಏನಿದೆ ಜಾರಿಯಲ್ಲಿರುತ್ತದೆ ಮತ್ತು ಎಕ್ಸೈಸ್ ಬ್ಯಾನು ಇದೆ. ಈಗಾಗಲೇ ನಾವು ಟ್ರಾಫಿಕ್ ಅವ್ರಿಗೆ ಯಾವುದೇ ತರ ತೊಂದರೆ ಆಗಬಾರದು ಅಂತಾನು ವೆಹಿಕಲ್ ಡೈವರ್ಷನ್ ಕೊಡಲಾಗಿದೆ. ಲೋಕಲ್ ಏನಾದರೂ ಯಾರಾದರೂ ಓಡಾಡಬೇಕು ಅಂದ್ರೂ ನಮ್ಮ ಆರ್ಟಿಸಿ ವತಿಯಿಂದ 2 ಬಸ್ಸಸ್ ಲೋಕಲ್ ಸಿಟಿ ಬಸ್ಸಸ್ ಲೆಕ್ಕದಲ್ಲಿ ಅವರು 2 ಬಸ್ಸಸ್ ಈಗಾಗಲೇ ಡೆಪ್ಯೂಟ್ ಮಾಡಿದ್ರು. ಸೊ ದಟ್ ಇಂಟರ್ನಲ್ ಮೂವ್ಮೆಂಟ್ಗೆ ಯಾರಾದರೂ ಎಮರ್ಜೆನ್ಸಿ ಪರ್ಪಸ್ಗೆ ಅಂತವ್ರಿಗೆ ಯಾವುದೇ ತರ ಅನಾನುಕೂಲ ಆಗಬಾರ್ದು ಅಂತ 2 ಬಸ್ಸಸ್ ಡಿಪ್ಲಾಯ್ ಮಾಡಲಾಗಿದೆ. ಆಮೇಲೆ ನಾವು 4 ಡ್ರೋನ್ಸ್ ಡಿಪ್ಲಾಯ್ ಮಾಡಿದ್ವಿ. ಸೊ ಸರ್ವೇಲೆನ್ಸ್ಗೋಸ್ಕರ ಎಲ್ಲ ರೋಡ್ ಬಂದೋಬಸ್ತು ಮತ್ತು ದರ್ಗಾ ಕಡೆ ಬಂದೋಬಸ್ತು ಎಲ್ಲ ಕಡೆ ಬಂದೋಬಸ್ತು ಮಾಡಲಾಗಿದೆ. ಸಿಸಿ ಕ್ಯಾಮೆರಾ ಈಗ ಆಳಂದ್ ಪಟ್ಟಣದಲ್ಲಿ ಎಲ್ಲ ಏರಿಯಾಸ್ ಕವರ್ ಆಗೋ ರೀತಿಯಲ್ಲಿ ಸಿಸಿಟಿವಿ ಹಾಕೊಂಡಿದೆ. ಈಗ ಈ ಸರಿ ವಿಶೇಷವಾಗಿ ಮುಳ್ಳಿನ ತಂತಿ ಬೇಲಿ ಹಾಕಿದ್ರೆ ಎಲ್ಲ ಹಾಕಿದ್ರೆ ಏನು ಕಳೆದ 2-3 ವರ್ಷದಿಂದ ಹಾಕಿರಲಿಲ್ಲ. ಈ ಸರಿ ಹಾಕಿದ್ದೇನು ವಿಶೇಷ ಅಂದ್ರೆ ಜಸ್ಟ್ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಅಷ್ಟೇ, ಮತ್ತೆ ಬೇರೆ ರೀತಿಯಲ್ಲಿ ಒಂದು ಸೆಕ್ಯೂರಿಟಿ ಪರ್ಪಸ್ ವೈಸ್ ಹಾಕೊಂಡಿದ್ವಿ ಫಾರ್ ಸೇಫ್ಟಿ ಪರ್ಪಸ್. ಟೋಟಲ್ ಎಂಟೈರ್ ಬ್ಯಾರಿಕೇಡ್ಸ್ ಎಲ್ಲದಕ್ಕೂ ಬ್ಯಾರಿಕೇಡ್ ಪ್ಲಸ್ ಫೆನ್ಸಿಂಗ್ ವೈರು ಹಾಕೊಂಡಿದ್ವಿ ಎಲ್ಲ ಬ್ಯಾರಿಕೇಡ್ಸ್. ಇಲ್ಲ, ಕೋರ್ಟ್ ಆದೇಶ ಏನಿದೆಯೋ ಅದ್ರ ಪ್ರಕಾರ ಅವರು ಪಾಲನೆ ಆಗಬೇಕಾಗುತ್ತೆ. ಕೋರ್ಟ್ ಆದೇಶ ನೀಡಿದೆ, ನಾವು ಅದನ್ನೇ ಕಾಂಪ್ಲೈನ್ಸ್ ಮಾಡಲಿಕ್ಕೆ ನಾವು ಎನ್ಫೋರ್ಸ್ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.